ನಮಸ್ಕಾರ ಎಲ್ಲರಿಗೂ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ತುಂಬ ರುಚಿಯಾದ ಮತ್ತು ಆರೋಗ್ಯಕರವಾದ ಕಡಲೆಕಾಳು ಪಲ್ಯ ಮಾಡೋಣ. ಈ ಪಲ್ಯವನ್ನು ಚಪಾತಿ, ಪೂರಿ, ದೋಸೆ ಅಥವಾ ಅನ್ನದ ಜೊತೆ ತಿಂದರೆ ಅದರ ರುಚಿಯೇ ಬೇರೆ. ಬನ್ನಿ, ಹಾಗಿದ್ರೆ ಈ ರೆಸಿಪಿಯನ್ನು ಹೇಗೆ ಮಾಡೋದಂತ ನಿಮಗೆ ಹೇಳಿಕೊಡ್ತೀನಿ. ಇಲ್ಲಿ ನಾನು ಕಡಲೆಕಾಳನ್ನು ರಾತ್ರಿಯೇ ನೆನೆ ಇಟ್ಕೊಂಡಿದ್ದೀನಿ. ಇವಾಗ ಬೆಳಗ್ಗೆ ಕುಕ್ಕರಲ್ಲಿ ಹಾಕಿ ಒಂದು 4 ವಿಸಿಲ್ ಹೊಡಿಸಿದ್ದೀನಿ. ಇವಾಗ ನೋಡಿ, ಕಡಲೆಕಾಳು ಚೆನ್ನಾಗಿ ಬೆಂದಿದೆ. ಕಡಲೆಕಾಳು ಚೆನ್ನಾಗಿ ಮೆತ್ತಗಾದರೆ ಪಲ್ಯದ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ. ಸೊ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇಲ್ಲಿ ನಾನು ಒಂದು ಬೌಲಿಗೆ 1 ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕಿ ನೀರು ಹಾಕಿ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಏನೂ ಗಂಟಿರಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಸೈಡ್ ಎತ್ತಿಟ್ಕೊಳ್ಳಿ. ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ 1/4 ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ 1 ಸಣ್ಣ ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಅದಕ್ಕೆ ಕರಿಬೇವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ನಾನು 1/4 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಕಡಲೆಕಾಳು ಬೇಯಿಸ್ಕೋವಾಗಲೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ಇವಾಗಲೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಗರಂ ಮಸಾಲ ಪುಡಿ, ಹಾಗೆ ಅರಿಶಿಣದ ಪುಡಿ 1/4 ಟೇಬಲ್ ಸ್ಪೂನ್, ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ನಿಮಗೆ ಖಾರ ನೋಡಿ ಹಾಕ್ಕೊಳ್ಳಿ. ಹಾಗೆ 1/4 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಮಸಾಲೆಗಳನ್ನು ಜಾಸ್ತಿ ಹಾಕಬೇಡಿ, ಇಲ್ಲಾಂದರೆ ನಿಮಗೆ ತಿನ್ನೋದಕ್ಕೆ ಆಗೋದಿಲ್ಲ. ಇವಾಗ ನಾನಿಲ್ಲಿ 1 ಸಣ್ಣ ಟೊಮ್ಯಾಟೋನ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವಿಲ್ಲಿ ಜಾಸ್ತಿ ಟೊಮ್ಯಾಟೋನ ಹಾಕೋಬೇಡಿ, ಇಲ್ಲಾಂದರೆ ಏನಾಗುತ್ತೆ, ಪಲ್ಯ ಹುಳಿ ಹುಳಿ ಆಗುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಟೊಮ್ಯಾಟೊ ಹಾಕಿದ್ದೀನಲ್ವ, ಅದರ ಎಲ್ಲ ಹಸಿ ವಾಸನೆ ಹೋಗಬೇಕು. ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆವಲ್ಲ ಬೇಸನ್ದು, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಯಾಕೆ ಇವ್ರು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದಾರೆ ಅಂತ ಅನ್ಕೋತೀರಾ? ಮಸಾಲೆ ಮತ್ತು ನೀರು ಸಪ್ರೇಟ್ ಆಗಬಾರ್ದು ಅಂತ ಹೇಳಿ, ಆ್ಯಂಡ್ ಪಲ್ಯಕ್ಕೆ ಸ್ವಲ್ಪ ನಟ್ಟಿ ಫ್ಲೇವರ್ ಥರ ಬರೋದಕ್ಕೆ, ಮತ್ತು ಪೂರಿ ಚಪಾತಿ ಜೊತೆ ತಿನ್ನುವಾಗ ಹೋಟೆಲ್ ಸ್ಟೈಲ್ ಟೆಕ್ಸ್ಚರು ಸಿಗೋದಕ್ಕೆ ನಾವಿಲ್ಲಿ ಕಡಲೆ ಹಿಟ್ಟನ್ನು ಪೇಸ್ಟ್ ಮಾಡಿ ಹಾಕಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳಿ ಬೇಕಂದರೆ, ಇಲ್ಲಾಂದರೆ ಕಡಲೆಕಾಳನ್ನು ಕುದಿಸಿರ್ತೀವಲ್ಲ, ನೀರು ಪ್ಲಸ್ ಕಡಲೆಕಾಳು ಎರಡನ್ನು ಸೇರಿಸಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೀರಲ್ಲಿಟ್ಟು ಬೇಯಿಸ್ಕೊಳ್ಳಿ. ಜಾಸ್ತಿ ನೀರು ಹಾಕಿದರೂ ಚೆನ್ನಾಗಿರೋದಿಲ್ಲ, ನೋಡಿ ನೀರು ಹಾಕ್ಕೊಳ್ಳಿ. ಇವಾಗ ನಮ್ಮ ಪಲ್ಯ ರೆಡಿ ಆಗಿದೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿದರೆ ಪಲ್ಯ ಸಿದ್ಧವಾಗುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರು ಜೊತೆ ಈ ವಿಡಿಯೋನ ನೀವು ಶೇರ್ ಮಾಡ್ಕೊಳ್ಳಿ. ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.